ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂಡರ್ನಲ್ಲಿ ಬರ್ತಾ ಇರತಕ್ಕಂತಹ BCA 4ನೇ ಸೆಮಿಸ್ಟರ್ನಲ್ಲಿ ಬರ್ತಾ ಇರತಕ್ಕಂತಹ ಕೀರ್ತನೆಗಳು. ಆ ಕೀರ್ತನೆಗಳ ಭಾಗದಲ್ಲಿ ಎರಡನೇ ಒಂದು ಕೀರ್ತನೆ ಯಾವುದು ಅಂತ ಹೇಳಿದ್ರೆ, ಸತ್ಯವಂತರ ಸಂಘವಿರಲು ಅಂತ ಹೇಳಿ ಒಂದು ಕೀರ್ತನೆ. ಈ ಕೀರ್ತನೆಯನ್ನು ಬರೆದಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಕನಕದಾಸರು. ಮತ್ತು ಈ ಒಂದು ಕೀರ್ತನೆಯನ್ನು ನಾವು ನೋಡ್ತಾ ಹೋಗ್ತಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ ಸತ್ಯ. ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಮೌಲ್ಯ ಅಂತಲೂ ಕೂಡ ನಾವು ಇದನ್ನು ಸತ್ಯವನ್ನು ಗುರುತಿಸ್ತಾ ಹೋಗ್ತೀವಿ. ಈ ಸತ್ಯವನ್ನು ಅಥವಾ ಈ ಸತ್ಯದ ನಡೆಯಲ್ಲಿ ಯಾರಾದರೂ ಈ ಸತ್ಯವನ್ನು ಅಳವಡಿಸ್ಕೊಂಡಿರ್ತಕ್ಕಂಥವನು ನೇರವಾಗಿ ದೇವ್ರಿಗೆ ಹತ್ರ ಆಗ್ತಾ ಹೋಗ್ತಾನೆ. ಅಂಥವನ ಸಹವಾಸ ನಿಜಕ್ಕೂ ಒಂದು ರೀತಿ ಯೋಗ್ಯದ ಮಟ್ಟದಲ್ಲಿರ್ತಕ್ಕಂಥದ್ದು ಅರ್ಹತೆಯನ್ನು ತಂದುಕೊಡುತ್ತೆ. ಅಂತಹ ಸತ್ಯ ನಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ, ಯಾವುದೇ ತೀರ್ಥಕ್ಷೇತ್ರಗಳಿಗಾಗಲಿ ಅಥವಾ ತೀರ್ಥಯಾತ್ರೆಗಾಗಲಿ ದೇವಸ್ಥಾನಗಳಿಗಾಗಲಿ ಹೋಗ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ತನ್ನ ಸತ್ಯತೆಯನ್ನು ಸದಾ ಅವನು ಪಾಲಿಸ್ಕೊಂಡು ಹೋಗ್ತಾ ಇರ್ತಾನೆ. ಅಂಥವನಿಗೆ ಪಾಪದ ಭಯ ಅನ್ನೋದಿರೋದಿಲ್ಲ. ಸದಾ ನಿತ್ಯ ಜ್ಞಾನವನ್ನು ಅವನು ಸಂಪಾದಿಸ್ತಾ ಹೋಗ್ತಾ ಇರ್ತಾನೆ. ಒಳ್ಳೆಯ ನೀತಿ ಮಾರ್ಗವನ್ನು ಅವನು ಕಂಡುಕೊಳ್ತಾ ಹೋಗ್ತಾ ಇರ್ತಾನೆ. ಅವನಿಗೆ ಇದರಿಂದ ಎಂಥದ್ದೇ ಜೀವನದಲ್ಲಿರ್ತಕ್ಕಂಥದ್ರ ಬಗ್ಗೆ ಚಿಂತೆ ಅನ್ನೋದು ಕೂಡ ಬರೋದಿಲ್ಲ. ಬಿಕಾಸ್ ಅವನು ಹೋಗ್ತಾ ಇರೋದು ಸತ್ಯದ ಮಾರ್ಗ. ಹಾಗೆ ಆ ಸತ್ಯದ ಮಾರ್ಗದಲ್ಲಿರ್ತಕ್ಕಂಥವನು ನಿರಂತರವಾಗಿ ತನ್ನನ್ನು ಇತರ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತಾ ಇರ್ತಾನೆ. ಅಂದರೆ ಸತ್ಯ ಮಾರ್ಗವನ್ನು ನಡೆಸ್ಕೊಂಡವನು ಅಥವಾ ಸತ್ಯ ಮಾರ್ಗದಲ್ಲಿರ್ತಕ್ಕಂಥವನಿಗೆ ಬೇರೆಯಾಗಿರ್ತಕ್ಕಂಥ ಅನ್ಯ ಮಾರ್ಗಗಳು ಅವನ ಎದುರಿಗೆ ಬರೋದೇ ಇಲ್ಲ ಅನ್ನೋ ಹಿನ್ನೆಲೆಯಲ್ಲೂ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಈಗ ಕೀರ್ತನೆಯನ್ನು ನೋಡ್ತಾ ಹೋಗೋಣ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ. ಈ ಸತ್ಯವಂತವರು ಅಂಥೇಳಿ ನಾವು ಕರಿತೀವಲ್ವ, ಅಂಥವ್ರು ನಮ್ಮ ಜೊತೆ ಇದ್ದರೆ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೀರ್ಥವನ್ನು ಈಸ್ಕೊಂಡು ನಮ್ಮ ಪಾಪ ಎಲ್ಲ ಕಳಿತಪ್ಪ ಅಂತ ಅಂದ್ಕೊಳ್ಳೋದು ಯಾಕೆ? ನಾವು ಸತ್ಯತೆಯನ್ನು ನಾನು ಪಾಲನೆ ಮಾಡ್ಕೊಂಬಂದಿದ್ದೀನಿ ಅಂದರೆ ಆ ತೀರ್ಥದ ಅವಶ್ಯಕತೆಯೂ ಇಲ್ಲ. ಪ್ರತಿನಿತ್ಯ ನೀನು ಜ್ಞಾನವನ್ನು ಪಡ್ಕೊಳ್ತಾ ಹೋಗ್ತಾ ಇದೆಯಾ ಅಂತ ಹೇಳಿದ್ರೆ, ನಿನ್ನ ಒಳ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಚಿಂತನೆಗಳು ಕೂಡ ಅಥವಾ ಚಿಂತನೆಗಳಲ್ಲ, ಚಿಂತೆ ಅನ್ನೋದು ಯಾವತ್ತೂ ಕೂಡ ನಿನ್ನಲ್ಲಿ ಬರೋದೇ ಇಲ್ಲ. ಅದು ಯಾವಾಗ ಅಂತ ಹೇಳಿದ್ರೆ, ನೀನು ಸತ್ಯದ ಮಾರ್ಗದಲ್ಲಿ ನಡೆದಾಗ ಮಾತ್ರ. ಇಂತಹ ಸತ್ಯದ ಮಾರ್ಗ ನಮಗೆ ಬೇಕಾಗಿರ್ತಕ್ಕಂಥದ್ದು. ತಾನು ಉಣ್ಣದ ಪರರಿಗೆ ಇಕ್ಕದ ಧನವಿದ್ಯಾತಕ್ಕೆ, ಮಾನಹೀನನಾಗಿ ಬಾಳುವ ಮನುಜನು ಯಾತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲು ಯಾತಕ್ಕೆ, ಮಾನಿನಿಯ ತೊರೆದ ಮೇಲೆ ಭೋಗವ್ಯಾತಕ್ಕೆ. ತುಂಬ ಚೆನ್ನಾಗಿರ್ತಕ್ಕಂತಹ ಒಂದು ಭಾಗ. ನನ್ನ ಹತ್ರ ಬೇಜಾನ್ ಸಂಪತ್ತಿದೆ, ಬೇಜಾನ್ ದುಡ್ಡು ಕಾಸಿದೆ, ಅದೆಲ್ಲನೂ ಇಟ್ಕೊಂಡು ಯಾವ ಟೈಮ್ಗೆ ಹೇಗೆ ಬಳಸ್ಕೊಳ್ಬೇಕು ಅಥವಾ ಬೇರೆಯವ್ರಿಗೆ ನಾನು ಸಹಾಯವನ್ನು ಮಾಡಬೇಕು, ಆ ದುಡ್ಡಿನ ಮೂಲಕವಾಗಿ ಇನ್ನೊಬ್ಬರಿಗೆ ಉಪಕಾರಗಳನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಅದನ್ನು ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ. ಅಥವಾ ನಾನು ಏನೂ ಮಾಡ್ದಲೇ ಹಾಗೆ ಇಟ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ ಅಂತಹ ಒಂದು ಹಣಕ್ಕೆ ಏನು ಉಪಯೋಗ ಬರುತ್ತೆ? ಏನೇನೂ ಉಪಯೋಗ ಬರೋದಿಲ್ಲ. ಅಂಥ ಹಣ ಇದ್ದರೂ ಕೂಡ ಪ್ರಯೋಜನ ಇಲ್ಲ. ಅಂದರೆ ತನಗೆ ಮಾತ್ರ ನಾನೇ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರಿತಾ ಹೋಗಬೇಕು, ನಾನೇ ದೊಡ್ಡ ಶ್ರೀಮಂತನಾಗಿರಬೇಕು, ಇನ್ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ ಅಂಥ ಸಂಪತ್ತಿದ್ರೆ ಏನು ಕಾಯ್ತು? ಹಾಗೆ ಮನುಷ್ಯ ತನ್ನ ಮಾನ ಮರ್ಯಾದೆ ನಾಚಿಕೆ ಇವೆಲ್ಲವನ್ನು ಬಿಟ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅವನಿದ್ದು ಸತ್ತಂಗೆ. ಮಾನ ಮರ್ಯಾದೆಯನ್ನು ಒಬ್ಬ ಮನುಷ್ಯ ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವನಿದ್ದು ಸತ್ತಂಗೆ ಆಗೋಗ್ಬಿಡ್ತಾನೆ. ಸತ್ತಂಗೆ ಆಗೋದ್ರೆ ಏನಕ್ಕೆ? ಅವನ ಅಸ್ತಿತ್ವನೇ ಇಲ್ವಲ್ಲ. ಅವನ ಮಾನ ಮತ್ತು ಮರ್ಯಾದೆ ಅಂತ ಹೇಳಿದಾಗ ಅವನ ಅಸ್ತಿತ್ವ ಅಂತ ಹೇಳ್ತೀವಿ, ಅವನ ವ್ಯಕ್ತಿತ್ವ ಅಂತ ಹೇಳ್ತೀವಿ. ಅದನ್ನೇ ಅವನು ಕಳ್ಕೊಂಬಿಟ್ರೆ. ಸೊ ಹಾಗೆ ಮನುಷ್ಯ ಆಗಿರ್ತಕ್ಕಂಥವನು ಅಜ್ಞಾನಿಯಾಗಿ ಬದುಕೋದಕ್ಕಿಂತ ಜ್ಞಾನಿಯಾಗಿ ಬದುಕಬೇಕು. ಅಜ್ಞಾನಿಯಾಗಿ ನೀನು 100 ಕಾಲ ಬದುಕೋದಕ್ಕಿಂತ ಜ್ಞಾನಿಯಾಗಿ 1 ದಿನ ಬದುಕೋದು ಲೇಸು. ಅದರಿಂದ ಏನು ಸಿಗತ್ತೆ? ಅಜ್ಞಾನಿಯಿಂದ 100 ಕಾಲ ಬದುಕಿದ್ರು ಅವನಿಂದ ಬೇರೆಯವ್ರಿಗೆ ಏನಾದರೂ ಆಗತ್ತಾ? ಏನೂ ಆಗೋದಿಲ್ಲ, ಏನೂ ಉಪಯೋಗ ಆಗೋದಿಲ್ಲ, ಏನೂ ಉಪಕಾರ ಆಗೋದಿಲ್ಲ. ಅಥವಾ ಅವನಿಂದ ಒಳ್ಳೆಯ ಮಾತುಗಳಾಗಲಿ ಮೌಲ್ಯಯುತವಾಗಿರ್ತಕ್ಕಂತಹ ಮೌಲ್ಯಗಳು ಕೂಡ ಹೊರಗೆ ಬರೋದೇ ಇಲ್ವಲ್ಲ. ಅಂಥವನಿಂದ ಏನು ಉಪಯೋಗ ಆಗತ್ತೆ? ಹಣ ಇದ್ದು ಉಪಯೋಗ ಇಲ್ಲ, ಮಾನನೇ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ, ಜ್ಞಾನನೇ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಗೂ ಬೆಲೆ ಇಲ್ಲ. ಹಾಗೆ ತನ್ನ ಹೆಂಡತಿಯನ್ನು ಬಿಟ್ಟೋದ ಮೇಲೆ ಅಥವಾ ತನ್ನ ಹೆಂಡತಿಯಿಂದ ದೂರ ಆದ ಮೇಲೆ ಅಥವಾ ತನ್ನ ಹೆಂಡತಿಯನ್ನು ಕಳ್ಕೊಂಡ ಮೇಲೆ ಅವನು ಎಷ್ಟೇ ಭೋಗ ಜೀವನವನ್ನು ನಡೆಸಲಿ, ಅದು ನಿಷ್ಪ್ರಯೋಜಕ ಆಗಿಬಿಡುತ್ತೆ. ಅಂದರೆ ತನ್ನ ಹೆಂಡತಿಯ ಜೊತೆಗೆ ಇರ್ತಕ್ಕಂತಹ ಸಂಸಾರ ಅಥವಾ ತನ್ನ ಹೆಂಡತಿಯ ಜೊತೆಗೆ ನಡೆಸ್ತಕ್ಕಂಥ ಎಲ್ಲವೂ ಕೂಡ ಅದಕ್ಕೆ ಯೋಗ್ಯತೆಯನ್ನು ಪಡ್ಕೊಳ್ಳುತ್ತೆ. ಹೆಂಡತಿಯನ್ನೇ ಸತ್ತೋದ ಮೇಲೆ ನೀನು ಏನೇನೆಲ್ಲ ಮಾಡಿದ್ರು ಅದು ವ್ಯರ್ಥವೇ.
ಅಂದರೆ ಸರಿಯಾದ ಸಮಯಕ್ಕೆ ಯಾವ ಯಾವ ವಿಚಾರಗಳು ನಮಗೆ ಚೆನ್ನಾಗಿ ಗೊತ್ತಿರಬೇಕು, ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಗೊತ್ತಿತ್ತು ಅಂತ ಹೇಳಿದ್ರೆ ಎಲ್ಲ ವಿಚಾರಗಳು ಅಥವಾ ಎಲ್ಲ ಅಂಶಗಳು ನಮಗೆ ಒಳಿತನ್ನು ಮಾಡ್ತಾ ಹೋಗ್ತವೆ. ಇಲ್ಲ ಅಂತ ಹೇಳಿದ್ರೆ ಅದರಿಂದ ದುರುಪಯೋಗನೇ. ಮಾತು ಕೇಳದೆ ಮಲೆತು ನಡೆವ ಮಕ್ಕಳು ಯಾತಕ್ಕೆ, ಪ್ರೀತಿ ಇಲ್ಲದೆ ಎಡೆಯನು ಇಕ್ಕದ ಅನ್ನವ್ಯಾತಕ್ಕೆ, ನೀತಿ ಅರಿತು ನಡೆಯದಿರುವ ಬಂಟನು ಯಾತಕ್ಕೆ, ಸೋತು ಹೆಣ್ಣಿಗೆ ಎದರಿ ನಡೆವ ಪುರುಷನು ಯಾತಕ್ಕೆ. ತಂದೆ ತಾಯಿಗಳು ಇರ್ತಾರೆ, ಅವರ ಗೌರವವನ್ನು ಕಡಿಮೆ ಮಾಡ್ತಕ್ಕಂಥ ಅಥವಾ ಅವರ ಸ್ಥಾನಮಾನವನ್ನು ಕಡಿಮೆ ಮಾಡ್ತಕ್ಕಂಥ ಮಕ್ಕಳಿದ್ದರೆ ಏನು ಉಪಯೋಗ ಅವರಿಂದ? ಏನೇನು ಉಪಯೋಗ ಇಲ್ವಲ್ಲ. ಹಾಗೆ ಅದು ದ್ವೇಷವನ್ನು ಬೆಳೆಸ್ತಾ ಹೋಗ್ತಾ ಇರುತ್ತೆ. ಯಾರ ನಡುವೆ? ತಂದೆ ಮಕ್ಕಳ ನಡುವೆ, ಅಥವಾ ಸಮಾಜದಲ್ಲಿ ತಂದೆಯ ಮೇಲೆ ಅಥವಾ ಸಮಾಜದಲ್ಲಿ ಮಕ್ಕಳ ಮೇಲೆ ಅದು ಒಂದು ದ್ವೇಷವನ್ನು ನಡೆಸ್ತಾ ಹೋಗುತ್ತೆ. ಅದಕ್ಕೆ ಮಾತನ್ನು ಕೇಳಬೇಕು. ಯಾರ ಹತ್ರ? ಅಪ್ಪ ಅಮ್ಮನ ಅಥವಾ ಹಿರಿಯರ ಅಥವಾ ಗುರುಗಳ ಅವರೆಲ್ಲರ ಮಾತನ್ನು ಕೇಳಿದಾಗ ಆ ಮಕ್ಕಳು ಸರಿಯಾಗಿರ್ತಕ್ಕಂತಹ ದಾರಿಯಲ್ಲಿ ಬೆಳೀತಾ ಹೋಗ್ತಾರೆ. ಅದೇ ಸತ್ಯದ ದಾರಿ. ಪ್ರೀತಿ ಇಲ್ಲದ ಎಡೆಯನ್ನಿಕ್ಕದ ಅನ್ನವ್ಯಾತಕ್ಕೆ, ನಾವು ಯಾರನ್ನೋ ಮನೆಗೆ ಇನ್ವೈಟ್ ಮಾಡಿರ್ತೀವಿ. ಇನ್ವೈಟ್ ಮಾಡಿ ಅತಿ ಅಥವಾ ಉಪಚಾರ ಯಾವುದು? ಪ್ರೀತಿ ಇಟ್ಕೊಂಡು ಆ ಉಪಚಾರವನ್ನು ಮಾಡೋಣ. ತುಂಬ ವೆರೈಟೀಸ್ ಆಫ್ ಫುಡ್ಡನ್ನು ಹಾಕೋದಕ್ಕಿಂತ ಎರಡು ನಾವು ಹಾಕೋದಾಗಲೂ ಕೂಡ ಅವ್ರದ್ದು ಅನಿಸ್ಬೇಕು, ಅವ್ರಿಗೆ ಪ್ರೀತಿಯಿಂದ ಹಾಕಿದಾಗ ಆ ಅನ್ನಕ್ಕೆ ಒಂದು ಬೆಲೆ ಇರುತ್ತೆ. ಇಲ್ಲ ಅದರಿಂದ ಬರೀ ತೋರಿಕೆಗೋಸ್ಕರನೇ ನಾನು ಆಗ್ತಾ ಇದ್ದೀನಿ, ನನ್ನ ಹತ್ರ ಅಷ್ಟಿದೆ, ನನ್ನ ಹತ್ರ ಹಿಂಗಿದೆ, ಈ ಥರ ಇದ್ದೀನಿ ನಾನು ಅಂತ ತೋರಿಸ್ಕೊಳ್ಳೋ ರೀತಿನಲ್ಲಿ ಆಗ್ತೀನಿ ಅಂತ ಹೇಳಿದ್ರೆ ಆ ಅನ್ನಕ್ಕೆ ಬೆಲೆ ಅನ್ನೋದೇ ಬರೋದಿಲ್ಲ. ಹಾಗೆ ನೀತಿ ಅರಿತು ನಡೆಯದಿರುವ ಬಂಟನ್ಯಾತಕ್ಕೆ, ನನ್ನ ಹತ್ರ ಯಾವುದೋ ಒಬ್ಬ ಆಳಿದ್ದಾನೆ, ನೀತಿ ನಿಯಮದ ಮೂಲಕವಾಗಿ ನಾನು ಏನು ಹೇಳ್ತೀನಿ ಅದನ್ನು ಕೇಳ್ಕೊಂಡು ನಡಿಬೇಕು, ಇಲ್ಲ ಅವನಿಷ್ಟ ಬಂದಂಗೆ ನಡ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳಿದ್ರೆ ಅದು ಕೂಡ ಸಾಧ್ಯ ಆಗಿಲ್ಲ. ಸೋತು ಹೆಣ್ಣಿಗೆ ಎದರಿ, ಯಾವುದೋ ಒಂದು ಹೆಣ್ಣಿಗೆ ನಾನು ಸೋತು ಅವಳು ಹೇಗೆ ಹೇಳ್ತಾಳೋ ಅಥವಾ ಅವಳ ಅಂಕೆಯಲ್ಲೇ ನಾನು ಬದುಕೊಂಡು ಹೋಗ್ತೀನಿ ಅನ್ನೋ ರೀತಿ ಇರ್ತಕ್ಕಂಥ ಒಬ್ಬ ಪುರುಷನು ಇರ್ತಾನೆ ಅಂತ ಹೇಳಿದ್ರೆ ಹೆಂಗೆ ಸಾಧ್ಯ ಆಗ್ತದೆ? ಆ ಥರತಕ್ಕಂಥದ್ದು ಬದುಕು ಅನ್ನೋದು ವ್ಯರ್ಥ ಆಗೋಗ್ತದೆ. ಮಕ್ಕಳಾಗಲಿ, ಅನ್ನ ಇಡೋದಾಗಲಿ, ಬಂಟನಾಗಲಿ, ಹೆಣ್ಣಾಗಲಿ ಇವೆಲ್ಲವನ್ನು ನೋಡಿ ಮಾಡಿ ಮಾಡ್ತಾ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಅದರಿಂದ ಯಾವುದೇ ಸತ್ವ ಅನ್ನೋದು ನಮಗೆ ತಿಳಿಯೋದಿಲ್ಲ. ಸಂಜ್ಞೆಯರಿತು ನಡೆಯದಿರುವ ಸತಿಯು ಯಾತಕ್ಕೆ, ಮನ್ನಣೆಯ ನಡೆಸದಿರುವ ದೊರೆಯು ಯಾತಕ್ಕೆ, ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೆ ಆತಕ್ಕೆ, ಚನ್ನ ಆದಿಕೇಶವನಲ್ಲದೆ ದೈವವ್ಯಾತಕ್ಕೆ. ಮನುಷ್ಯ ಅಂಥೇಳಿ ಬೆಳೆದಿರ್ತಕ್ಕಂಥವನಿಗೆ ಎಲ್ಲಿ ಸೂಕ್ಷ್ಮ ವಿಷಯಗಳಿರ್ತವೆ, ಎಲ್ಲಿ ಸೂಕ್ಷ್ಮ ಸಂಗತಿಗಳಿರ್ತವೆ ಅನ್ನೋದೆಲ್ಲವೂ ಅವನು ಕಲ್ತಿರಬೇಕು. ಹಾಗೆ ಅಂತಹ ವಿಚಾರಗಳನ್ನು ಅತಿ ಮುಖ್ಯವಾಗಿ ಕಲ್ತ್ಕೊಂಡಿರ್ಬೇಕಾಗಿರ್ತಕ್ಕಂಥವಳು ಹೆಂಡತಿ. ಸೂಕ್ಷ್ಮ ವಿಚಾರಗಳನ್ನು ಅವಳು ಅರಿತುಕೊಳ್ತಾ ಹೋಗಬೇಕು. ಅಂತಹ ಸೂಕ್ಷ್ಮತೆಗಳನ್ನು ಅವಳು ತಿಳಿಲಿಲ್ಲ ಅಂತ ಹೇಳಿದ್ರೆ ಆ ಬದುಕಿನ ಆ ಸಂಸಾರದ ಉಪಯೋಗ ಮತ್ತು ಪ್ರಯೋಜನವನ್ನು ಬೇರೆಯವ್ರಿಗೆ ಕೊಡೋದಕ್ಕಾಗಲಿ ಅವಳೆ ತಗೊಳ್ಳೋದಕ್ಕಾಗಲಿ ಆಗೋದಿಲ್ಲ. ಹಾಗೆ ಮನ್ನಣೆಯ ನಡೆಸದಿರುವ ದೊರೆಯು ಯಾತಕ್ಕೆ, ಆಡಳಿತಗಾರನಾಗಲಿ ರಾಜನಾಗಲಿ ದೊರೆಗೆ ಭವಿಷ್ಯದ ಯೋಚನೆ ಇರಬೇಕು. ಅವನಿಗೆ ಭವಿಷ್ಯದ ಯೋಚನೆ ಅವನಿಗಿಲ್ಲ ಅಂತ ಹೇಳಿಬಿಟ್ರೆ ಈ ರಾಜ್ಯವನ್ನಾಗಲಿ ಅಥವಾ ಸಾಮ್ರಾಜ್ಯವನ್ನಾಗಲಿ ನೋಡ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಮತ್ತು ಅಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಒಳ್ಳೆ ಸರ್ಕಾರವನ್ನಾಗಲಿ ಅಥವಾ ಒಳ್ಳೆ ರಾಜ್ಯಭಾರವನ್ನಾಗಲಿ ಕೊಡೋದಕ್ಕೆ ಸಾಧ್ಯತೆಯೇ ಇಲ್ಲ. ಹೀಗಿರ್ತಕ್ಕಂತಹ ದೊರೆಯು ಇದ್ದರೂ ಇಲ್ಲದೆ ಇದ್ದಂಗೆ ಆಗ್ಬಿಡುತ್ತೆ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಹಾಗೆ ನಾವು ಯಾರಿಗೋ ಒಬ್ರಿಗೆ ದಾನವನ್ನು ಮಾಡಿರ್ತೀವಿ. ಆ ದಾನವನ್ನು ಮಾಡಿದ್ಮೇಲೆ ನಾನು ಯಾಕಪ್ಪ ದಾನವನ್ನು ಮಾಡಿಬಿಟ್ಟೆ ಅಂಥೇಳಿ ಒಂದು ಸಂಕುಚಿತವಾಗಿರ್ತಕ್ಕಂತಹ ಮನಸ್ಥಿತಿಯನ್ನು ನಾನು ಇಟ್ಕೊಂಡ್ಬಿಟ್ರೆ ಆ ದಾನಕ್ಕೆ ಒಂದು ಉಪಯೋಗ ಅನ್ನೋದೇ ಇಲ್ಲ. ಸೊ ಹಾಗೆ ಕೊನೆಗೇನು ಹೇಳ್ತಾರೆ? ಚನ್ನ ಆದಿಕೇಶವನಲ್ಲದೆ ಬೇರೆ ಇನ್ಯಾರಾದರೂ ದೇವರಿದ್ದಾರಾ? ಆದಿಕೇಶವನೇ ಎಲ್ಲ ರೀತಿಯಾಗಿರ್ತಕ್ಕಂಥ ದೇವರು ಅಂತ ಹೇಳಿದ್ರೆ ಆದಿಕೇಶವನೇ. ಆ ಆದಿಕೇಶವನ್ನ ಬಿಟ್ಟರೆ ಇನ್ಯಾವ ದೇವರು ಅನ್ನೋದು ಇಲ್ಲ. ಅಂದರೆ ನಾವು ಏನೇನನ್ನು ಅರ್ತಿರಬೇಕು ಅನ್ನೋದನ್ನು ಈ ಒಂದು ಕೊನೆ ಪ್ಯಾರದಲ್ಲಿ ಹೇಳ್ತಾರೆ. ಸೊ ಈ ಒಂದು ಕೀರ್ತನೆ ನಮಗೇನನ್ನು ತಿಳಿಸ್ತದೆ ಅಂತ ಹೇಳಿದ್ರೆ ನಾವು ಹೇಗಿರಬೇಕು ಅನ್ನೋದನ್ನು, ಹೇಗೆ ನಡ್ಕೊಳ್ಬೇಕು ಅನ್ನೋ ಒಂದು ಮೌಲ್ಯವನ್ನು ಈ ಒಂದು ಕೀರ್ತನೆಯ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.